ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ. ಇಲ್ಲಿ ಪ್ರಸಾರವಾಗುವ ಕಥೆಗಳನ್ನು ಕೇಳಿ ನಿಮಗೆ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ. ಬಾಳದೋಣಿಯಲ್ಲಿ ಕಥೆಯ 6ನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ. ಹಾಗಾದರೆ 7ನೇ ಅಧ್ಯಾಯವನ್ನು ಶುರು ಮಾಡೋಣ. ನಿತ್ಯದಂತೆ ಎದ್ದು ಹಸು ಕರುಗಳನ್ನು ಕೊಟ್ಟಿಗೆ ಮನೆಯಿಂದ ಹೊರಗೆ ಕಟ್ಟಿ ಕೊಟ್ಟಿಗೆ ಸ್ವಚ್ಛ ಮಾಡಿ ತೋಟಕ್ಕೆ ಹೋಗಿ ಬೆಳಗಿನ ಜಾವ ಬಿದ್ದಿದ್ದ ತೆಂಗಿನಕಾಯಿಗಳನ್ನು ತೆಗೆದುಕೊಂಡು ತೋಟವನ್ನೆಲ್ಲ ಒಂದು ಸುತ್ತು ಹಾಕಿಕೊಂಡು ಮನೆಗೆ ಬರುವಷ್ಟರಲ್ಲಿ ಸಮಯ 7 ಗಂಟೆಯಾಗಿತ್ತು. ಲೇ ಇವಳೆ, ಕಾಫಿ ತತ್ತಾರೆ ಅಂದರು ದಾಮೋದರ. ಅಷ್ಟರಲ್ಲಾಗಲೇ ಸುಲೋಚನಾ ಅಂಗಳಕ್ಕೆ ಸಗಣಿ ನೀರು ರಂಗೋಲಿ ಹಾಕಿ ಬಾಗಿಲಿಗೆ ತೋರಣ ಕಟ್ಟಿ ಮನೆಯನ್ನೆಲ್ಲ ಗುಡಿಸಿ ಒರೆಸಿದ್ರು. ತಕ್ಕಳಿ ಕಾಪಿ ಎಂದು ಸುಡುತ್ತಿದ್ದ ಕಾಫಿ ಲೋಟವನ್ನು ಸೆರಗಿನ ಆಸರೆಯಲ್ಲಿ ಹಿಡಿದುಕೊಂಡು ಬಂದು ಕೊಟ್ಟರು ಸುಲೋಚನಾ. ಕಾಫಿ ಕುಡಿಯುತ್ತಾ, ಇವತ್ತು ಹೆಂಗಸರೆಲ್ಲ ದೇವಸ್ಥಾನಕ್ಕೆ ಹೋಗ್ತಾರಲ್ಲ, ನೀನು ಹೋಗ್ಬಾ ಜೊತೆಗೆ ಅಂದರು ದಾಮೋದರ. ಆಯಿತು, ಹೋಗ್ಬರ್ತೀನಿ ಎಂದ ಸುಲೋಚನಾ. ನೀವೇ ಹೋಗಿ ಕರ್ಕೊಂಡು ಬಂದಿದ್ರೆ ಚೆನ್ನಾಗಿತ್ತು ಗಾಯಿನ ಅಂದರು. ನಾನೇ ಬರ್ತೀನಿ ಅಂದ್ಲಲ್ಲ, ಬಿಡು ಬರ್ತಾಳೆ ಅಂದರು ದಾಮೋದರ. ಅವಳು ಬರೋದೇ ಬೇಡವಾಗಿತ್ತು, ಆದರೆ ಈ ನಮ್ಮ ಗಾಯಿ ಮಾತು ಕೇಳಲ್ವಲ್ಲ ಅಂದರು ಸುಲೋಚನಾ. ಗಾಯಿಗೆ ಅಮ್ಮನವ್ರಂದ್ರೆ ಎಷ್ಟು ಭಕ್ತಿ ಗೊತ್ತಿದೆ ಅಲ್ವಾ? ಅವಳು ಚಿಕ್ಕವಳಿದ್ದಾಗ ನಡೆದಿದ್ದ ಜಾತ್ರೆ, ಸರಿಯಾಗಿ ನೆನಪೇ ಇಲ್ಲ, ಈಗ ನಡೀತಿದೆ. ಅವಳಿಗೂ ಆಸೆ ಇರುತ್ತಲ್ವಾ, ಬರಲಿ ಬಿಡು, ಅಮ್ಮನವ್ರು ಕಾಪಾಡ್ತಾರೆ ಅಂದರು ದಾಮೋದರ. ಅಲ್ಲೇ ಮೂಲೆಯಲ್ಲಿ ದಿವಾನ್ ಕಾಟಿನ ಮೇಲೆ ಮಲಗಿಕೊಂಡಿದ್ದ ದಾಮೋದರರ ತಾಯಿ ಸರ್ವಮ್ಮ, ಇವಳನ್ನ ನಮ್ಮ ಮನೆಗೆ ತಂದ್ಕೊಂಡಿದ್ದಲ್ದೆ ಊರು ಮಾರಿನ ಮನೆ ಒಕ್ಕಿಸ್ಕೊಂಡಂಗೆ ಆಯಿತು. ಇವಳು ತಮ್ಮ ಒಬ್ಬ ಊರುಡಾಡಿ ಗೊಣಗುತ್ತಿರುವಾಗಲೇ ಮನೆ ಮುಂದಿನ ಅಂಗಳದಲ್ಲಿ ಇಟ್ಟಿದ್ದ ತುಂಬಿದ ಬಿಂದಿಗೆಯನ್ನು ಯಾರೋ ನೆಲಕ್ಕಪ್ಪಳಿಸಿದ ಸದ್ದು ಕೇಳಿಸಿತ್ತು. ರಂಗೋಲಿಯ ಮೇಲೆಲ್ಲ ನೀರು ಬಿದ್ದು ಹಾಳಾಗಿತ್ತು. ಮೂವರು ಗಾಬರಿಯಿಂದ ಹೊರಗೆ ಬಂದರೆ ಅಂಗಳದಲ್ಲಿ ಗಾಯನಾಳ ಸೋದರ ಮಾವ ಸುಲೋಚನರ ತಮ್ಮ ಗಿರೀಶ ನಿಂತಿದ್ದ. ಗಿರಿ, ಹಬ್ಬದ ದಿನ ಅಂಗಳದ ರಂಗೋಲಿ ಅಳಿಸೋದು ಅಪಶಕನ ಕಣೋ ಅಂದರು ಸುಲೋಚನಾ. ಈ ಸುಪ್ನಾತಿ ನೋಡು, ತಮ್ಮ ಇನ್ನು ಎಳೆಯ ಮಗ ಅನ್ನಂಗೆ ಮೆತ್ಗೇಳೋದು ಅಂದ ಸರ್ವಮ್ಮ. ಅಯ್ಯೋ ದ್ರಾಬೆ ಮುಂಡೆದೆ, ಊರುಡಾಡಿ ರಂಗೋಲಿ ಅಳಿಸಿದ್ಯಲ್ಲೋ ಎಂದು ಶಪಿಸಲಾರಂಭಿಸಿದ್ರು. ನನ್ನ ಗಾಯಿ ಬಂದಮೇಲೆ ಹಬ್ಬ ಜಾತ್ರೆ ಎಲ್ಲ ಕರೆಸಿ ಫಸ್ಟ್ ಅವಳನ್ನು ಅಂದ ಗಿರೀಶ. ಗಿರಿ, ಬರ್ತಾಳ್ ಕಣೋ, ಕಾಲೇಜಿಗೆ ರಜಾ ಬೇಡ್ವಾ, ಈಗ ಬಾ ಒಳಗೆ ಕೂತು ಮಾತಾಡೋಣ, ಬೀದಿಲೆಲ್ಲ ಬೇಡ, ಎಲ್ಲರೂ ನೋಡ್ತಾರೆ ಅಂದರು ದಾಮೋದರ ಮರ್ಯಾದೆ ಗಂಜಿ. ಒಳಗೆ ಬರುತ್ತಲೇ, ಈ ಸಾರ್ತಿ ಗಾಯಿ ಬಂದಾಗ ಮದುವೆ ಮಾತುಕತೆ ಆಡಿದ್ರೆ ಸರಿ, ಇಲ್ಲಾಂದರೆ ಗಂಟು ಮೂಟೆ ಕಟ್ಕೊಂಡು ಹೋಗ್ತಾ ಇರಿ ಅಂದ ಗಿರೀಶ. ಅಸಲಿಗೆ ಗಾಯನಾಳ ತಂದೆ ತಾಯಿ ಅಜ್ಜಿ ಇದ್ದದ್ದು ಗಾಯನಾಳ ಅಮ್ಮ ಸುಲೋಚನರ ತವರು ಮನೆಯಲ್ಲಿ. ವ್ಯವಹಾರದಲ್ಲಿ ತೀರಾ ನೆಲ ಕಚ್ಚಿದಾಗ ಸುಲೋಚನಾಳ ಅಪ್ಪ ಅಮ್ಮ ಮಗಳು ಬೀದಿಗೆ ಬೀಳಬಾರ್ದು ಎಂದು ತವರಿಗೆ ಕರ್ಕೊಂಡು ಬಂದು ಆಶ್ರಯ ಕೊಟ್ಟಿದ್ರು. ಕಾಲಕ್ರಮೇಣ ಹಿರಿಯರೆಲ್ಲ ಗತಿಸಿದ ಮೇಲೆ ಗಿರೀಶ ಇನ್ನೂ ಚಿಕ್ಕವನಾಗಿದ್ದರಿಂದ ಇಲ್ಲೇ ಉಳಿದುಕೊಂಡ್ರು. ಬೆಳೆಯುತ್ತಾ ಗಿರೀಶ ದುರ್ಗುಣಗಳೆಲ್ಲ ಮೈಗೂಡಿಸ್ಕೊಂಡು ಅಕ್ಕ ಭಾವ ತನ್ನ ಆಸ್ತಿನಲ್ಲೇ ಇರುವುದೆಂದು ಉದ್ದಟತನ ತೋರೋದಕ್ಕೆ ಶುರು ಮಾಡಿದ್ದ. ಗಾಯನಾಳನ್ನು ಮದುವೆಯಾಗುವ ಉದ್ದೇಶದಿಂದ ಅಕ್ಕ ಭಾವನನ್ನು ಪೀಡಿಸಲಾರಂಭಿಸಿದ್ದ. ಎಷ್ಟೋ ಬಾರಿ ಈ ಮನೆಯ ಆಶ್ರಯವೇ ಬೇಡ, ದೂರ ಎಲ್ಲಾದರೂ ಹೋಗಿ ಕೂಲಿನಾಲಿ ಮಾಡಿಯಾದರೂ ಜೀವನ ಸಾಗಿಸೋಣ ಅನ್ಸಿದ್ರು ಕೊನೆಗಾಲದಲ್ಲಿ ಅತ್ತೆ ಮಾವನಿಗೆ ಕೊಟ್ಟ ಮಾತು ನೆನಪಾಗಿ ಗಿರೀಶ ಕೊಡ್ತಿದ್ದ ಕಾಟಗಳನ್ನೆಲ್ಲ ಸಹಿಸಿಕೊಂಡು ಇಲ್ಲೇ ಉಳಿದಿದ್ರು. ದಾಮೋದರ ಸುಲೋಚನಾ ಇರದೇ ಹೋಗಿದ್ರೆ ಗಿರೀಶ ಆಸ್ತಿಯನ್ನೆಲ್ಲ ಎಂದೋ ಮಾರಿ ಇಸ್ಪೀಟಾಡಿ ಕಳೆದಿರ್ತಾ ಇದ್ದ. ಗಿರಿ ಜೂಜಾಡಿ ಧರ್ಮದರಾಯ ರಾಜ್ಯನೇ ಕಳ್ಕೊಂಡ, ಕೊನೆಗೆ ಹೆಂಡ್ತಿನೂ ಅಡ ಇಟ್ಟು ಆಡ್ದ. ಅಂಥ ಧರ್ಮಾತ್ಮನೇ ಜೂಜಾಟದಿಂದ ನಾಶ ಆಗಿರುವಾಗ ಹುಲು ಮಾನವ ಯಾವ ಲೆಕ್ಕ? ಬೇಡ ಕಣೋ ಇದೆಲ್ಲ ಎಂದು ಎಷ್ಟೋ ಬಾರಿ ತಮ್ಮನಿಗೆ ತಿಳಿಸಿ ಹೇಳಲು ಪ್ರಯತ್ನಿಸಿದ್ರು ಸುಲೋಚನಾ. ಭಾವ ದುಡಿಯುತ್ತಿದ್ದರು, ಅಕ್ಕ ಮನೆಯಲ್ಲಿ ಬೇಯಿಸುತ್ತಿದ್ದಳು. ಖರ್ಚಿಗೆ ಹಣ ಬೇಕೆಂದಾಗ ಜಗಳ ಆಡಿ ಪಡೆಯುತ್ತಿದ್ದ, ಇಲ್ಲದಿದ್ದಾಗ ತೋಟದಲ್ಲಿ ಕಾಯಿ ಎಳನೀರು ಮಾರಿ ಜೂಜಾಡುತ್ತಿದ್ದ. ಗಿರಿ, ಅವಳ ಓದ್ ಮುಗಿಯೋವರೆಗೂ ಸುಮ್ಮನಿರೋ ದಾಮೋದರ ವಿನಂತಿಸುವಂತೆ ಕೇಳಿದ್ರು. ಓದಿದ್ಮೇಲೆ ಅಲ್ಲೇ ಯಾರನ್ನಾದ್ರೂ ಪ್ರೀತಿ ಗೀತ್ರಿ ಮಾಡಿದ್ರೆ ಅನುಮಾನ ವ್ಯಕ್ತಪಡಿಸಿದ್ದ ಗಿರೀಶ. ಗಾಯಿ ಅಂತವಳು ಅಂತ ನಿಂಗೆ ಗೊತ್ತಿಲ್ವೇನೋ? ಸುಲೋಚನಾ ತಮ್ಮನನ್ನ ಗದರಿ ಬಾಯಿ ಮುಚ್ಚಿದ್ರು.
ಸ್ವರ್ಣಳನ್ನು ಕಳಿಸಿ ಪಿ ಜಿ ಕಡೆ ಹೆಜ್ಜೆ ಹಾಕಿದ ಗಾಯನ ಮನಸ್ಸಿನಲ್ಲೇ ಹೋಲಿಕೆ ಮಾಡ್ತಾ ಇದ್ಲು ಗಿರೀಶನಿಗೂ ಪಾರ್ಥನಿಗೂ. ಇಬ್ಬರು ಅಮ್ಮನ ತಮ್ಮಂದಿರೇ, ಆದರೆ ಇಬ್ಬರ ವ್ಯಕ್ತಿತ್ವದಲ್ಲೂ ಅಜಗಜಾಂತರ ವ್ಯತ್ಯಾಸ. ಪಾರ್ಥ ಅವರು ಅಕ್ಕನ ಸಂಸಾರಕ್ಕೋಸ್ಕರ ಎಷ್ಟು ಕಷ್ಟಪಟ್ಟು ದುಡಿತಾ ಇದ್ದಾರೆ. ಅಕ್ಕ ಭಾವನ ಮಾತು ಅಂದರೆ ವೇದವಾಕ್ಯ, ಒಂದು ಮಾತು ತಿರುಗಿ ಆಡಲ್ಲ. ಸ್ವರ್ಣ ಅಂದರೆ ಅದೆಷ್ಟು ಪ್ರೀತಿ, ಅವಳು ಓದಲಿ ಅಂತ ಎಷ್ಟು ಸಪೋರ್ಟ್ ಮಾಡ್ತಾರೆ. ಅವಳ ಸಂತೋಷನ ಬಯಸೋ ಜೀವ. ಸ್ವರ್ಣ ಏನೋ ಪಾರ್ಥ ಅವರನ್ನು ಜೊತೆಯಲ್ಲೇ ಕರ್ಕೊಂಡು ಹೋಗು ಅಂದಿದ್ದಾಳೆ. ಆದರೆ ಗಿರಿ ಬೇರೆ ಗಂಡಸಿನ ಜೊತೆ ಹೋದರೆ ಸುಮ್ಮನೆ ಇರ್ತಾನಾ? ಪಾರ್ಥ ಅವರಿಗೆ ಹೊಡೆದುಬಿಟ್ರೆ ನನ್ನಿಂದ ಅವ್ರಿಗೆ ತೊಂದರೆನೇ. ನೆನಪಿಸ್ಕೊಂಡ್ರೆ ಮನಸ್ಸಿಗೆ ಭಾರ ಆಗಿತ್ತು. ಹಾಗಂತ ಒಬ್ಬಳೇ ಹೋದರೆ ಅಪ್ಪ ಅಮ್ಮನ್ನ ಹೆದರಿಸಿ ಬೆದರಿಸಿ ಬಾಯಿ ಮುಚ್ಚಿಸಿ ಮದುವೆ ಆಗಿಬಿಡ್ತಾನೆ. ಬೇಡ, ಈ ಜನ್ಮದಲ್ಲಿ ಮದುವೆ ಆಗದೇ ಇದ್ರೂ ಸರಿ, ನಾನಂತೂ ಅವನನ್ನು ಮದುವೆ ಆಗಲ್ಲ. ದುಡ್ಡಿಲ್ದಾಗ ಇಸ್ಪೀಟ್ ಆಡೋಕ್ಕೆ ಧರ್ಮರಾಯನ ಹಾಗೆ ನನ್ನನ್ನೇ ಪಣಕ್ಕಿಡೋಕ್ಕೂ ಹೇಸೋನಲ್ಲ ಅವನು. ಅಪ್ಪ ಅಮ್ಮಂಗೆ ದೂರ ಎಲ್ಲಾದರೂ ಹೋಗೋಣ ಅಂದರೆ ಅಜ್ಜಿ ಅಜ್ಜಂಗೆ ಕೊಟ್ಟಿರೋ ಮಾತು ಅಂತಾರೆ. ಅಲ್ಲ, ಸತ್ತೋಗೋರಿಗೆ ಕೊಟ್ಟಿರೋ ಮಾತನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಇರೋ ಮಗಳ ಜೀವನನ ಬೆಂಕಿಗೆ ಬೀಳ್ತಿದೆ. ಇವ್ರಿಗೆ ಯಾಕೆ ಅರ್ಥ ಆಗಲ್ಲ? ಅಮ್ಮ ತಾಯಿ ಭ್ರಮರಾಂಬ, ನಿನ್ನನ್ನೇ ನಂಬಿದ್ದೀನಿ. ನೀನೇ ನನ್ನ ಶಕ್ತಿ, ಧೈರ್ಯ, ಬಲ ಎಲ್ಲ. ನಿನ್ನನ್ನು ನೋಡೋ ಒಂದೇ ಒಂದು ಆಸೆಯಿಂದ ಬಂದಿದ್ದೀನಿ. ನೀನೇ ನನ್ನನ್ನು ಆ ದುಷ್ಟನಿಂದ ರಕ್ಷಿಸಬೇಕು ಎಂದು ಬೇಡಿಕೊಂಡ್ಳು ಗಾಯನ. ಇವತ್ತಾಗಲೇ ಗುರುವಾರ, ಶನಿವಾರ ಬೆಳಗ್ಗೆನೇ ಹೊರಡಬೇಕು ಎಂದುಕೊಳ್ಳುತ್ತಾ ಪಿ ಜಿ ತಲುಪಿ ಊರಿಗೆ ಹೊರಡಲು ಪ್ಯಾಕಿಂಗ್ ಶುರು ಮಾಡಿದ್ಲು. ಆನ್ ದ ವೇ ಹೋಗುವಾಗ ನಮಗೆ ಮನೆ ಪರಿಸ್ಥಿತಿನ ಪಾರ್ಥ ಅವ್ರಿಗೆ ತಿಳಿಸಿ ಹೇಳಬೇಕು. ಅರ್ಥ ಮಾಡ್ಕೋತಾರೆ. ಅವ್ರನ್ನ ಮನೆಗೆ ಹೇಗೆ ಕರ್ಕೊಂಡು ಹೋಗೋದು? ಒಂದು ಕಡೆ ಗಿರಿ, ಮತ್ತೊಂದು ಕಡೆ ಅಜ್ಜಿ, ಇಬ್ಬರು ನನ್ನ ಉರಿದು ಮುಗ್ತಾರಷ್ಟೇ. ಪಾರ್ಥ ಅವ್ರನ್ನ ಕರ್ಕೊಂಡು ಹೋಗೋದೇ ಬೇಡ. ಸ್ವರ್ಣ ಹತ್ರ ನಾಳೆ ಹೇಳಿಬಿಡೋಣ ಬೇಡ ಅಂತ ನಿರ್ಧಾರ ಮಾಡಿಕೊಂಡ್ಳು ಗಾಯನ. ಕಳ್ಳರೆಲ್ಲ ಸೇರಿ ಒಂದೇ ರಾತ್ರಿಯಲ್ಲಿ ಕಟ್ಟಿದ ದೇವಸ್ಥಾನವಂತೆ ಇದು. ಎಷ್ಟು ವಿಶಾಲವಾಗಿದೆ! ಆ ಕಲ್ಲಿನ ಕಂಬಗಳ ಮೇಲಿನ ಕೆತ್ತನೆಗಳನ್ನು ನೋಡಿ. ನರಕಾಸುರರ ವಧೆ, ಮಹಿಷಾವರ್ಧನ, ದೇವಿಯ ಚರಿತ್ರೆಗಳನ್ನೆಲ್ಲ ಕಂಬಗಳಲ್ಲಿ ಕೆತ್ತಲಾಗಿದೆ. ಗರ್ಭಗುಡಿಯಲ್ಲಿರುವ ಅಮ್ಮನವರು ಪ್ರತಿದಿನ ದರ್ಶನಕ್ಕೆ ಸಿಗುತ್ತಾರೆ. ಆದರೆ ಉತ್ಸವ ಮೂರ್ತಿ ಅಮ್ಮನವರ ದರ್ಶನ ಸೌಭಾಗ್ಯ 12 ವರ್ಷಕ್ಕೊಮ್ಮೆ ನಡೆಯುವ ಜಾತ್ರೆಯಲ್ಲಿ ಮಾತ್ರವೇ ಸಿಗುವುದು. ಗರ್ಭಗುಡಿಯಲ್ಲಿರುವ ಅಮ್ಮನವರು ಚಿಕ್ಕ ಭ್ರಮರಾಂಬ ದೇವಿಯವರಾದರೆ 12 ವರ್ಷಕ್ಕೊಮ್ಮೆ ಹೊರಡಿಸುವ ಉತ್ಸವ ಮೂರ್ತಿ ದೊಡ್ಡ ಭ್ರಮರಾಂಬ ದೇವಿ. ಭಕ್ತರು ಆಡು ಭಾಷೆಯಲ್ಲಿ ದೊಡ್ಡಮ್ಮ ಚಿಕ್ಕಮ್ಮ ಎಂದು ಕರೆಯುತ್ತಾರೆ. ದೊಡ್ಡ ಭ್ರಮರಾಂಬ ದೇವಿಯ ದರ್ಶನಕ್ಕಾಗಿ ನಾಡಿನ ಮೂಲೆ ಮೂಲೆಗಳಿಂದ ಭಕ್ತರು ಬಂದು ಸೇರುತ್ತಾರೆ. ಒಟ್ಟು 5 ದಿನ ನಡೆಯುವ ಜಾತ್ರೆಯಲ್ಲಿ ಮೊದಲ ದಿನ ಬಾಯಿ ಬೀಗ, ಬೇವಿನುಡಿಗೆ ಸೇವೆ, 2ನೇ ದಿನ ಸ್ನಾನ ಅಥವಾ ಮಂಗಳ ಸ್ನಾನ ಎಂದು ಕರೆಯುತ್ತಾರೆ. 3ನೇ ದಿನ ಮದುವಣಗಿತ್ತಿ ಶಾಸ್ತ್ರ, 4ನೇ ದಿನ ದೊಡ್ಡ ತೇರು, 5ನೇ ದಿನ ಉತ್ಸವ ಹಾಗೂ ಸಮಾಪ್ತಿ. ಭ್ರಮರಾಂಬ ದೇವಸ್ಥಾನದ ಅಂಗಳದಲ್ಲಿ ಮಾತನಾಡಿಕೊಳ್ಳುತ್ತಿದ್ರು. ಯಾರ ಕೈಗೂ ಬಿಡುವಿಲ್ಲ. ಚಪ್ಪರ ಹಾಕಿ ಹೂವಿನ ದಿಂಡುಗಳ ಜೊತೆ ತೆಂಗಿನಕಾಯಿ, ಅಡಿಕೆಕಾಯಿ, ಮುಸುಕಿನ ಜೋಳದ ತೆನೆ, ಭತ್ತದ ತೆನೆಗಳಿಂದ ದೇವಸ್ಥಾನದ ಆವರಣವನ್ನು ಅಲಂಕರಿಸಲಾಗ್ತಾ ಇತ್ತು. ಬ್ರಹ್ಮಗಿರಿಯ ಬೀದಿ ಬೀದಿಗಳೆಲ್ಲ ಲೈಟಿಂಗ್ಸ್ ಹಾಕಿ ಅಲಂಕರಿಸಲಾಗಿತ್ತು. ಇಡೀ ಬ್ರಹ್ಮಗಿರಿ 12 ವರ್ಷಕ್ಕೊಮ್ಮೆ ನಡೆಯುವ ಜಾತ್ರೆಗೆ ಮದುವಣಗಿತ್ತಿಯಂತೆ ಸಿದ್ಧವಾಗುತ್ತಿತ್ತು. ಬಾಣಸಿಗರೆಲ್ಲ 5 ದಿನ ನಡೆಯುವ ಪ್ರಸಾದ ವಿನಿಯೋಗದ ಅನ್ನ ಸಂತರ್ಪಣೆಗೆ ಸಿಹಿ ಪದಾರ್ಥಗಳನ್ನು ಮಾಡ್ತಾ ಇದ್ರು. ದೇವಸ್ಥಾನದ ಮುಂದಿನ ವಿಶಾಲ ಜಾಗದಲ್ಲಿ ಆಗಲೇ ಮಂಡಕ್ಕಿ, ಖಾರ ಬೂಂದಿ, ಮೈಸೂರು ಪಾಕು, ಜಿಲೇಬಿ, ಬತ್ತಾಸು ಅಂಗಡಿಗಳು, ಮಕ್ಕಳ ಆಟದ ಸಾಮಾನುಗಳ ಅಂಗಡಿಗಳು, ಪೂಜಾ ಸಾಮಗ್ರಿಗಳ ಅಂಗಡಿಗಳು, ಕಬ್ಬಿನ ಹಾಲು, ಬಜ್ಜಿ, ಬೋಂಡ, ಚುರುಮುರಿ ತಿನಿಸುಗಳ ಅಂಗಡಿಗಳು, ಪೂಜಾ ಸಾಮಗ್ರಿಗಳ ಅಂಗಡಿಗಳು, ಹೆಣ್ಣು ಮಕ್ಕಳ ಅವಶ್ಯ ವಸ್ತುಗಳಾದ ಬಳೆ, ಬಿಂದಿ, ರಿಬ್ಬನ್, ಸರಗಳ ಅಂಗಡಿಗಳು ಬಂದು ಸೇರಿದ್ವು. ಬಲೂನ್, ಬಾಂಬೆ ಮಿಠಾಯಿ, ಪೀಪಿ ಮಾರುವವರು ಜಾತ್ರೆ ಬೀದಿಯ ತುಂಬ ಓಡಾಡ್ತಾ ಇದ್ರು. ಭ್ರಮರಾಂಬ ದೇವಿಯ ಜಾತ್ರಾ ಮಹೋತ್ಸವಕ್ಕೆ ಕ್ಷಣಗಣನೆ ಶುರುವಾಗಿದ್ರೆ ಭ್ರಮರಾಂಬ ದೇವಿಯ ಪರಮಭಕ್ತಳು ಎನ್ನುವಂಥ ಗಾಯನ ಬೆಂಗಳೂರಿನ ಪಿ ಜಿಯಲ್ಲಿ ಊರಿಗೆ ಹೊರಡಲು ಸಿದ್ಧತೆ ನಡೆಸ್ತಾ ಇದ್ಲು. ಗೆಳತಿಯ ಸೋದರ ಮಾವನನ್ನ ಕೊನೆ ಗಳಿಗೆಯಲ್ಲಿ ಕರೆದುಕೊಂಡು ಹೋಗುವುದು ಬೇಡವೆಂದು ನಿರ್ಧರಿಸಿ ಸ್ವರ್ಣಂಗೆ ಕಾಲ್ ಮಾಡಿದ್ಲು. ಹೇಳೆಗಾಯಿ, ರೆಡಿನಾ? ಪಾರ್ಥ ಈಗ ತಾನೇ ಡ್ಯೂಟಿಯಿಂದ ಬಂದ, ಸ್ನಾನಕ್ಕೆ ಹೋಗಿದ್ದಾನೆ ಅಂತ ಸ್ವರ್ಣ ಹೇಳಿದ್ಲು. ಅದು ಸ್ವರ್ಣ, ನಮ್ಮನೆ ಪರಿಸ್ಥಿತಿ ನಿನಗೆ ಗೊತ್ತು. ಪಾರ್ಥ ಅವ್ರು ಬಂದರೆ ಏನಾದರೂ ತಪ್ಪು ತಿಳ್ಕೊಂಡ್ರೆ ಅಂದಳು ಗಾಯನ. ಗಾಯಿ ತುಸು ಕೋಪದಿಂದಲೇ ಹೇಳಿ,
ನೀನು ಹೀಗೆ ಎದುರುಕೊಂಡು ಹೆದರು ಪುಕ್ಲಿ ಥರ ಇದ್ದರೆ ಆಗಲ್ಲ. ಏನಾಗಲ್ಲ. ಭಾರತ ಎಲ್ಲಿರ್ತಾನೋ ಅಲ್ಲಿ ಪ್ರಾಬ್ಲಮ್ ಇರಲ್ಲ. ಆನ್ ದ ವೇ ಹೋಗ್ತಾ ಜರ್ನಿ ಬೋರ್ ಆಗದೆ ಇರೋ ಥರ ಅವನಿಗೆ ಹೇಳು. ಹಿ ವಿಲ್ ಫೈಂಡ್ ಎ ಸಲ್ಯೂಷನ್. ನೋಡು, ಇದಕ್ಕೂ ಮುಂಚೆ ಹೇಗಿತ್ತೋ ಗೊತ್ತಿಲ್ಲ, ಬಟ್ ನೀನು ನನ್ನ ಫ್ರೆಂಡ್ ಆದಮೇಲೆ ವಿಷಯ ಎಲ್ಲ ತಿಳಿದು ನಿನ್ನೊಬ್ಬಳನ್ನೇ ಕಳಿಸೋದಕ್ಕೆ ನನಗಿಷ್ಟ ಇಲ್ಲ. ಭಾರತನ ಕರ್ಕೊಂಡು ಹೋಗ್ತಾ ಇದ್ದೀಯಾ ಅಷ್ಟೇ ಎಂದು ಗಾಯನಾಳಿಗೆ ಮತ್ತೆ ಮಾತಿಗೆ ಅವಕಾಶವನ್ನೇ ಕೊಡದೆ ಫೋನ್ ಇಟ್ಟಳು ಸ್ವರ್ಣ. ಸ್ವರ್ಣ, ನನ್ನ ಬಟ್ಟೆ ಬ್ಯಾಗ್ ರೆಡಿನಾ ಅಂದ ಪಾರ್ಥ ತಲೆ ಒರೆಸ್ಕೊಂಡು ಬರ್ತಾ. ಹಾಂ ಪಾರ್ಥ, ಎಲ್ಲ ರೆಡಿ ಮಾಡಿದ್ದೀನಿ ಎನ್ನುತ್ತಲೇ ತಿರುಗಿದಳು. ಆಗ ತಾನೇ ಸ್ನಾನ ಮುಗಿಸಿ ಟವೆಲ್ ಸುತ್ತಿಕೊಂಡು ಬಂದಿದ್ದ. ಮುತ್ತಿನ ಹನಿಗಳಂತೆ ಅಲ್ಲಲ್ಲಿ ಬಿಸಿ ನೀರಿನ ಹನಿಗಳು ಜಮೆಯಾಗಿದ್ವಳು. ಒಂದು ಕ್ಷಣ ಪಾರ್ಥನನ್ನು ನೋಡುತ್ತಾ ಮೈಮರೆತವಳು. ಇವನೊಬ್ಬ ಇದ್ರೆ ಸಾಕು, ಸ್ವರ್ಗ ಬೇರೆಲ್ಲೂ ಇಲ್ಲ, ಕಾಲಡಿಲೇ ಇರೋ ಹಾಗೆ ಮಾಡ್ತಾನೆ ಎಂದು ಹೇಳ್ಕೊಂಡವಳಿಗೆ ಪದಗಳಿಗೆ ನಿಲುಕದ ಭಾವ. ಪಾರ್ಥ, ಹೋಗ್ತಿರೋದು 2 ಡೇಸ್ ಅಲ್ಲ 5 ಡೇಸ್. 6th ಡೇ ನೀವು ಅಲ್ಲಿಂದ ಹೊರಡ್ತಾ ಇದ್ದೀರಾ. ಅಷ್ಟು ದಿನಕ್ಕಾಗೋಷ್ಟು ಬಟ್ಟೆ ಇಟ್ಟಿದ್ದೀನಿ. ನೀನು ಆಫೀಸಲ್ಲಿ ಲೀವ್ ಅರೇಂಜ್ ಮಾಡ್ಕೊ. ಹೋದ್ಮೇಲೆ ಅಮ್ಮಂಗೆ ಟ್ರಿಪ್ ಎಕ್ಸ್ಟೆಂಡ್ ಆಯಿತು ಅಂತ ಕಾಲ್ ಮಾಡಿ ಹೇಳು, ಮಿಲುಧ್ವನಿಯಲ್ಲಿ ಹೇಳಿದ್ಲು. ಲೇ, ಏನೇ ನೀನು, ಇನ್ನೂ ಏನಾದರೂ ಟ್ವಿಸ್ಟ್ ಇಟ್ಟಿದೆಯಾ? ಮುಗೀತಾ ಅಂದ ಪಾರ್ಥ. ಇಷ್ಟೇ, ಮತ್ತೇನಿಲ್ಲ. ರಿಟರ್ನ್ ಬೆಂಗಳೂರಿಗೆ ಬರೋವರೆಗೂ ಗಾಯಿ ನಿನ್ನ ಜವಾಬ್ದಾರಿ ಅಂದಳು ಸ್ವರ್ಣ. ನಿನ್ನ ರಿಮೋಟ್ ಕಂಟ್ರೋಲ್ ಗೊಂಬೆ ಆಗೋಗಿದ್ದೀನಿ ನಾನು ಎಂದ ಪಾರ್ಥ ಹೇರ್ ಸ್ಟೈಲ್ ಸರಿ ಮಾಡ್ಕೊಳ್ತಾ. ಹೌದು, ನನ್ನ ಮುದ್ದು ಗೊಂಬೆ ನೀನು ಎಂದು ಮೀಸೆ ಎಳೆದು 1 ವೀಕ್ ಇರಲ್ಲ ನೀನು. ಮಿಸ್ ಯು ಪಾರ್ಥ, ಆಗಾಗ ಕಾಲ್ ಮೆಸೇಜ್ ಮಾಡ್ತಾ ಇರು ಅಂದಳು. ವಾರದ ವಿರಹಕ್ಕೆ ಅಷ್ಟೇ ಸಾಕಿತ್ತು. ಮಿಸ್ ಯು ಟು ಕಣೆ ಕೋತಿ. ಮನೆ ಕಡೆ ಹುಷಾರು. ಅಕ್ಕಂಗೆ ಜಾಸ್ತಿ ತೊಂದರೆ ಕೊಡಬೇಡ. ಕಾಲೇಜಿಂದ ಲೇಟಾಗಿ ಬರಬೇಡ. ಪಿಕಪ್ ಮಾಡೋಕ್ಕೆ ನಾನಿರಲ್ಲ. ಬಸ್ ಸ್ಟಾಪಿಗೆ ಆಟೋದಲ್ಲೇ ಓಡಾಡು ಎಂದು ಹೇಳುತ್ತಲೇ 500ರ 2 ನೋಟುಗಳನ್ನು ಸ್ವರ್ಣಾಳ ಕೈಗಿಟ್ಟು ನಿನ್ನ ಖರ್ಚಿಗೆ ಇಟ್ಕೊಂಡಿರು ಎಂದು ಹೇಳಿ ಹೊರ ಬಂದ. ಮುಗಿತಾ ಇಬ್ರದು ಮಾತುಕತೆ? ಪಾರ್ಥ, ಹುಷಾರು ಕಣೋ. ಟೈಮಿಗೆ ಊಟ ತಿಂಡಿ ಮಾಡು. ಆಗಾಗ ಕಾಲ್ ಮಾಡ್ತಾ ಇರು ಅಂದರು ಪ್ರಮೀಳಾ. ಆಯ್ತಕ್ಕ, ಬಾವಂಗೂ ಹೇಳು, ಮನೆ ಕಡೆ ಹುಷಾರು. ಪ್ರಮೀಳಾಗೆ ನಮಸ್ಕರಿಸಿ ಬ್ಯಾಗನ್ನು ಹಿಂದಿನ ಸೀಟಿನಲ್ಲಿ ಹಾಕಿಕೊಂಡು ಹೊರಟ ಪಾರ್ಥ. ಮನೆಯಂಗಳದಲ್ಲಿ ನಿಂತು ಕೈ ಬೀಸಿ ಗೇಟು ಹಾಕಿಕೊಂಡು ಒಳಬಂದರು ಪ್ರಮೀಳಾ ಮತ್ತು ಸ್ವರ್ಣ. ಪಾರ್ಥ ನೇರವಾಗಿ ಗಾಯನಾಳ ಪಿಜಿ ಬಳಿ ಬಂದ. ಗಾಯನ ಆಗಲೇ ರಸ್ತೆಯಲ್ಲಿ ಕಾದು ನಿಂತಿದ್ಲು. ಇಬ್ಬರ ಪ್ರಯಾಣ ಶುರುವಾಗಿತ್ತು. ಲೇಟಾಯ್ತಾ? ಮಾತು ಶುರು ಮಾಡಿದ್ದ ಪಾರ್ಥ. ಇಲ್ಲ ಅಂದಳು ಗಾಯನ ತಂದೆಗೆ ಕಾಲ್ ಮಾಡಿ ಹೊರಟಿರುವುದಾಗಿ ವಿಷಯ ತಿಳಿಸಿ. ಪಾರ್ಥ ಅವರೇ, ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕಿತ್ತು ಅಂದಳು ಗಾಯನ ಮಾತಿಗೆ ಪೀಟಿಕೆ ಹಾಕುತ್ತಾ. ಸ್ವರ್ಣ ಲೈಟಾಗಿ ಹೇಳಿದ್ಲು. ನೀವೇನು ತಲೆ ಕೆಡಿಸ್ಕೋಬೇಡಿ, ನಿಮ್ಮನ್ನು ಊರ ಹತ್ರ ಡ್ರಾಪ್ ಮಾಡಿದ್ರೆ ಆಗುತ್ತಲ್ವಾ? ನಾನು ಅಲ್ಲೇ ಎಲ್ಲಾದರೂ ಪಾರ್ಕಿಂಗ್ ಮಾಡಿಕೊಂಡು ಕಾರಲ್ಲೇ ಇರ್ತೀನಿ, ನೋ ಪ್ರಾಬ್ಲಮ್ ಅಂದ ಪಾರ್ಥ. ಎಷ್ಟು ಸೂಕ್ಷ್ಮ ಈ ವ್ಯಕ್ತಿ, ಬೇಗ ಅರ್ಥ ಮಾಡ್ಕೋತಾರೆ. ಆದರೆ ನನಗೋಸ್ಕರ ಸ್ವರ್ಣ ಕಳಿಸಿರೋದು, ಅದು ಹೇಗೆ ಹೊರಗಡೆ ಇರೋದಕ್ಕೆ ಬಿಡೋಕ್ಕಾಗುತ್ತೆ? ಹಾಗೆ ಮಾಡಿದ್ರೆ ನಾನು ಸ್ವಾರ್ಥಿ ಆಗೋಗ್ತೀನಿ ಎಂದು ಮನಸ್ಸಿನಲ್ಲೇ ಅಂದ್ಕೊಂಡ್ಳು ಗಾಯನ. ಏನ್ರಿ, ನಮ್ಮೂರಿಗೆ ಕರ್ಕೊಂಡು ಹೋಗಿ ಹೇಗಪ್ಪ ಮನೆಗೆ ಬರಬೇಡ ಅಂತ ಹೇಳೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಸಂಕೋಚ ಬೇಡ, ನನಗೆ ಎಲ್ಲ ಅರ್ಥ ಆಗುತ್ತೆ. ಏನಾದರೂ ಎಮರ್ಜೆನ್ಸಿ ಇದ್ದರೆ ಕಾಲ್ ಮಾಡಿ ಸಾಕು ಅಂದ ಪಾರ್ಥ. ನೀವು ಹೇಳಿದ್ರಿ ಅಂತ ಹೊರಗೆ ಬಿಡೋಕ್ಕಾಗತ್ತಾ? ಏನಾದರೂ ದಾರಿ ತೋರಿಸ್ತಾರೆ ಅಮ್ಮನವರು ಎಂದಳು ಗಾಯನ. ನಾನೊಬ್ಬನೇ ಅಲ್ಲ ಕಣ್ರಿ, ನನ್ನ ಫ್ರೆಂಡ್ ತೇಜ ಕೂಡ ಬರ್ತಾ ಇದ್ದಾನೆ. ಅವನ ತಾಯಿ ತವರು ಮನೆ ಅಂತೆ, ಅವನಿಗೂ ಇಷ್ಟ ಇಲ್ಲ, ಸೊ ಅವನು ನನ್ನ ಜೊತೆನೇ ಇರ್ತಾನೆ ಅಂತ ಅವನು ಹೇಳಿದ್ದ. ಆಗ ಗಾಯನದಲ್ಲಿಗೆ ಸಮಾಧಾನವಾಗುವಂತೆ ಹೇಳಿದ್ದ ಪಾರ್ಥ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು. ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.